ಮಧ್ಯದೊಳಗುದಿಸಿ ಬಂದಿರುವಂಥ ಕಲಶರೂಪದ ಕಾವ್ಯಗಳ ಮೇಲೆ ರಾಜಮಂತ್ರಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದದ್ದೇ ಇದೆ. ನಿರ್ಜರ ಅಧಿಕಾರದ 19ನೇ ಕಲಶವಿದೆ. ಜ್ಞಾನಿನ್ ಕರ್ಮನ ಜಾತು ಕರ್ಮೋಚಿತಂ ಕಿಂಚಿತ್ ತಥಾಪ್ಯುಚ್ಯತೆ ಭುಂಕ್ಷೇ ಹಂತ ನ ಜಾತು ಮೇ ಯದಿ ಪರಂ ದುರ್ಭುಕ್ತ ಏವಾಸಿ ಭೂ ಬಂಧಸ್ಯಾದುಪಭೋಗತೋ ಯದಿ ನ ತತ್ ಕಿಂ ಕಾಮಚಾರೋಸ್ತಿ ತೇ ಜ್ಞಾನಂ ಸನ್ವಸಬಂಧಮೇಷ್ಯ ಪರಥಾ ಸ್ವಸ್ಯಾಪರಾಧಾತ್ ಧ್ರುವಂ. ಅರ್ಥ: ಜ್ಞಾನಿನ್ ಜಾತು ಕರ್ಮ ಕರ್ತುಂ ನ ಉಚಿತಂ. ಜ್ಞಾನಿನ್ ಎಲೈ ಸಮ್ಯಕ್ ದೃಷ್ಟಿ ಜೀವನೇ ಜಾತು ಯಾವುದೇ ಪ್ರಕಾರದಿಂದ ಎಂದು ಕರ್ಮ ಜ್ಞಾನಾವರಣಾದಿ ಕರ್ಮರೂಪ ಪುದ್ಗಲ ಪಿಂಡವು ಕರ್ತು ಕಟ್ಟಿಕೊಳ್ಳಲು ನ ಉಚಿತಂ ಯೋಗ್ಯವಾಗಿಲ್ಲ. ಭಾವಾರ್ಥವು ಈ ಪ್ರಕಾರವಿದೆ. ಸಮ್ಯಕ್ ದೃಷ್ಟಿ ಜೀವನಿಗೆ ಕರ್ಮದ ಬಂಧವಿರುವುದಿಲ್ಲ. ಏನು ಅದ್ಭುತ ಮಾತು! ಮೊದಲ ಅವನನ್ನು ಉದ್ದೇಶಿಸಿ ಹೇಳಿದರೆ, ಎಲೈ ಸಮ್ಯಕ್ ದೃಷ್ಟಿ ಜೀವನೇ ಯಾವುದೇ ಪ್ರಕಾರದಿಂದ ಎಂದೂ ಜ್ಞಾನಾವರಣಾದಿ ಕರ್ಮರೂಪ ಪುದ್ಗಲ ಪಿಂಡವು ಕಟ್ಟಿಕೊಳ್ಳಲು ಯೋಗ್ಯವಾಗಿಲ್ಲ. ನೋಡ್ರಿ, ಸಮ್ಯಕ್ ದೃಷ್ಟಿ ಪುರುಷನನ್ನು ಉದ್ದೇಶಿಸಿ ವಕ್ತಾರರ ಅರ್ಥಾತ್ ಭಾವಲಿಂಗಿ ಸಂತರ ಹೇಳಿದರು, ಅಥವಾ 4, 5, 6ನೇ ಗುಣಸ್ಥಾನದವರಿಗೆ ಸರ್ವಜ್ಞ ಭಗವಂತರ ಹೇಳಿದರು, ಅಥವಾ ಈ 4, 5, 6ನೇ ಗುಣಸ್ಥಾನದವರ ಸ್ವಯಂ ತಮಗೆ ತಾವು ಆ ಪ್ರಕಾರ ಸಾವಧಾನತೆ ವಹಿಸಿದರು. ಇದರದ ನಿರ್ಣಯ ನಿಖರವಾಗಿ ಮಾಡಲಿಕ್ಕೆ ಬರುವುದಿಲ್ಲ. ಆದರೆ ಅವರಿಗೆ ಇದೆ ಈ ಉಪದೇಶ, ಇಷ್ಟಂತೂ ಸತ್ಯ. ಯಾಕಂದ್ರೆ ಸಂಬೋಧನೆನೇ ಇದೆಯಲ್ಲ. ಅರಹಂತ ಮತ್ತು ಸಿದ್ಧರು ಕೂಡ ನಿನ್ನೆ ವಿಷಯ ಬಂದದ್ದಿತ್ತು. ಅರಹಂತ ಮತ್ತು ಸಿದ್ಧರು ಕೂಡ ಸಮ್ಯಕ್ ದೃಷ್ಟಿಗಳಿದ್ದಾರೆ. ಆದರೆ ಅವರ ಪ್ರಗಟ ರೂಪದಿಂದ ಅನಂತ ಚತುಷ್ಟಯ ರೂಪ ವಿರಾಜಮಾನ ಇರುವುದರಿಂದ, ಪ್ರಗಟ ರೂಪದಿಂದ ಅವರ 4 ಘಾತಿ ಕರ್ಮಗಳ ಅಭಾವಾಗಿ ಹೋಗಿರುವುದರಿಂದ, ಅರಹಂತರಿಗೆ 4 ಘಾತಿ ಕರ್ಮಗಳ ಅಭಾವಾಗಿ ಹೋಗಿರುವುದರಿಂದ ಅವರಿಗೆ ಕರ್ಮಬಂಧದ ಮಾತ ಅನ್ವಯಿಸುವುದೇ ಇಲ್ಲ. ಇನ್ನು ಕರ್ಮಬಂಧ ಯಾರಿಗೆ ಆಗ್ತಿದೆ? 4, 5, 6ನೇ ಗುಣಸ್ಥಾನದವರಿಗೆ ಆಗ್ತಿದೆ. ನಿನ್ನೆ ಪ್ರಶ್ನೆ ಇತ್ತು, ತತ್ವಾವಧಾನಿ ಪುರುಷನಿಗೆ ಈ ಪ್ರಕಾರದ ಭಯ ಇರ್ತಿದೆ ಅನ್ನೋ ದುರ್ಗತಿದ್ದ. ನಿಜವಾಗಿ ಆಶ್ಚರ್ಯದ ಮಾತು ಇದೆ. ಶಾಂತವಾದ ಇನ್ನೂವರೆಗೆ ನಮ್ಗೆ ಕರಗತ ಆಗ್ತಾನೇ ಇಲ್ಲ. ಏನು ಮಾಡೋದು? ತತ್ವಾವಧಾನಿ ಪುರುಷನಿಗೆ ದುರ್ಗತಿಯ ಭಯ ಇಲ್ಲದೆ ಹೋದ್ರೆ ಮತ್ತೆ ಯಾರಿಗಿರೋದು? ಇಲ್ಲಿ ಸಮ್ಯಕ್ ದೃಷ್ಟಿಗೆ ಹೇಳ್ತಾ ಇದ್ದಾರೋ ಜ್ಞಾನಾವರಣಾದಿ ಕರ್ಮ ಪಿಂಡ ಏನಿದೆ ಅಲ್ಲ, ಅದು ಕಟ್ಕೊಳ್ಳಿಕ್ಕೆ ಯೋಗ್ಯ ಇಲ್ಲ ಯಾವುದೇ ಕಾರಣದಿಂದ. ಅಂದ್ರೆ ಸಮ್ಯಕ್ ದೃಷ್ಟಿ ಆ ಮಾತನ್ನು ಸರಿಯಾಗಿ ತಿಳ್ಕೊಳ್ತಾನೆ ಅನ್ನೋದು ಸಿದ್ಧ ಐತೇನಿಲ್ರಿ. ಜ್ಞಾನಾವರಣಾದಿ ಕರ್ಮಗಳನ್ನು ಕಟ್ಟಿಕೊಳ್ಳೋದ
ಭಯಾನಕ ಇದೆ. ನರಕ ತೆರೆಯಂಚ ಗತಿಗಳನ್ನು ತಪ್ಪಿಸೋದ ಅಥವಾ ನರಕ ತೆರೆಯಂಚ ಗತಿಗಳಿಗೆ ಹೋಗೋದ, ಇದು ಭಯಾನಕ ಇದೆ ರೀ. ಭಯಾನಕ ಯಾವುದಿದೆ? ಜ್ಞಾನಾವರಣಾದಿಗಳ ಅರ್ಥಾತ್ ನೋಡ್ರಿ, ನಮಗೆ ಸಮ್ಯಕ್ ದರ್ಶನದ ಮಾತಾಗಲಿ, ಆತ್ಮ ಸಾಧನೆಯ ಸ್ವರೂಪ ಆಗಲಿ, ಧರ್ಮಾತ್ಮ ಸಾಧಕನ ಸ್ವರೂಪ ಆಗಲಿ ತಿಳಿದು ಬರ್ತಾನೇ ಇಲ್ಲ. ತಿಳಿದು ಬಂತು ಅಂತಂದ್ರೆ ನಮ್ಮಲ್ಲಿ ಮಿಥ್ಯಾತ್ವ ಉಳಿಯೋದನ್ನೇ ಇಲ್ಲ. ಮಿಥ್ಯಾದೃಷ್ಟಿ ಜೀವಕ್ಕೆ ಸಮ್ಯಕ್ ದೃಷ್ಟಿಯ ಸ್ವರೂಪ ಯಾಕೆ ತಿಳಿದು ಬರುತ್ತ? ಹಾಗಾದ್ರೆ ಮಿಥ್ಯಾದೃಷ್ಟಿ ಸಮ್ಯಕ್ ದೃಷ್ಟಿ ಹೇಗಾಗ? ಇದು ಪ್ರಶ್ನೆನೂ ಬರ್ಬಹುದಲ್ಲ. ಯಾಕಂದ್ರೆ ಪ್ರಶ್ನೆಗಂತೂ ಏನು ನಮ್ದು ಪೂರ್ವಾಪರ ವಿಚಾರನ ಇರುವುದಿಲ್ಲ. ಮಿಥ್ಯಾದೃಷ್ಟಿ ಜೀವಕ್ಕೆ ಧರ್ಮಾತ್ಮನ ಅಂತರಂಗದ ಸ್ವರೂಪ ತಿಳಿದು ಬರೋ ಸಾಧ್ಯ ಇದೆಯೇನ? ಯಾಕಂದ್ರೆ ವಿರುದ್ಧ ಇದೆ. ಕತ್ತಲೆಗೆ ಬೆಳಕಿನ ಪರಿಚಯ ಇದೆ ರೀ, ಮಾಡಿಸಿಕೊಡ್ಬಹುದೇನು ಯಾರಾದರೂ? ಕತ್ತಲೆಗೆ ಗಾಢಾಂಧಕಾರವನ್ನು ನೋಡಿರುವಂಥವನಿಗೆ, ಗಾಢಾಂಧಕಾರದಲ್ಲೇನ ಜೀವನ ವ್ಯತೀತ ಮಾಡಿರುವಂಥವನಿಗೆ ಪ್ರಕಾಶದ ಸ್ವರೂಪ ತಿಳಿಸಿಕೊಡ್ಬೋದಿಲ್ಲ. ಕತ್ತಲೆಗೆ ತಿಳಿಸಿಕೊಡೋರು ಸಾಧ್ಯ ಇಲ್ಲ. ಆದರೆ ಯಾರ ಜೀವನ ಕತ್ತಲೆಯೊಳಗನ ಕಳೀತಾ ಇದೆ, ಅಥವಾ ಬೇರೆ ಶಬ್ದದಿಂದ ಹೇಳಿದರೆ ಜನ್ಮಾಂಧ ಪುರುಷನಿಗಂತ ಹೇಳೋಣ ರೀ. ನಮ್ಗೆ ಕಣ್ಣು ಮುಚ್ಚಿದ ಮೇಲೆ ಇಲ್ಲಿ ಬೆಳ್ಳಗೆ ಕಾಣಿಸ್ತಿದೆ ಅಲ್ಲ, ಹಾಗೆ ಅವನಿಗೆ ಕಾಣಿಸ್ತಿದೆ ಪ್ರಕಾಶ. ಅರೆ ಕತ್ತಲೆಯೊಳಗೆ, ರಾತ್ರಿಯ ಅಂಧಕಾರದೊಳಗೆ ಕಣ್ಣು ಮುಚ್ಚಿದ್ರೆ ನಮಗೆ ಕಾಣುವಂಥ ದೃಶ್ಯ ಮತ್ತು ಸೂರ್ಯನ ವಿದ್ಯಮಾನತೆ ಅಥವಾ ಪ್ರಕಾಶದ ವಿದ್ಯಮಾನತೆ ಇರುವ ವೇಳೆದೊಳಗೆ ಕಣ್ಣು ಮುಚ್ಚಿದ ನಂತರ ನಮಗೆ ಕಾಣುವಂಥ ದೃಶ್ಯ, ಇದರಲ್ಲೇ ವ್ಯತ್ಯಾಸ ಇದೆ ರೀ. ಇದೇನಿಲ್ರಿ, ಜನ್ಮಾಂಧ ಪುರುಷನಿಗೆ ವ್ಯತ್ಯಾಸ ಇದೆಯೇನ? ಇಲ್ಲ. ಹಾಗಾದ್ರೆ ಅವನಿಗೆ ಬೆಳಕಿನ ಸ್ವರೂಪ ಯಾರು ತಿಳಿಸ್ಕೊಡೋ ಸಾಧ್ಯ? ಒಂದು ಸ್ವಲ್ಪ ವಿಚಾರ ನಿಜವಾಗಿ ಜ್ಞಾನ ಇದೆ ಅಂದಮೇಲೆ ಮಾಡಬೇಕ್ರಿ. ಜಡ ವಸ್ತು ಏನು ವಿಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏಕೇಂದ್ರಿಯದಿಂದ ಅಸಂಜ್ಞೆಯವರೆಗಿನ 5 ಇಂದ್ರಿಯದ ಜೀವಗಳೇನು ವಿಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನಾವು ಸ್ವಲ್ಪ ಮಾಡ್ಬೋದಲ್ಲ. ಮಿಥ್ಯಾದೃಷ್ಟಿಗೆ ಮತ್ತೊಂದು ಸಲ ಹೇಳ್ತೇನೆ, ಮಿಥ್ಯಾದೃಷ್ಟಿಗೆ ಧರ್ಮಾತ್ಮನ ಅಂತರಂಗ ಸಮ್ಯಕ್ ದೃಷ್ಟಿಯ ಸಾಧನೆಯ ಸ್ವರೂಪ ತಿಳಿದು ಬರೋ ಸಾಧ್ಯ ಇದೆ. ಅರೆ ವಿಷಯ ಎಷ್ಟು ಗಂಭೀರ ಇದೆ ರೀ, ನಾನೇನು ಮಾಡೋ ಸಾಧ್ಯ ಇದೆ? ಹಾಗಾದ್ರೆ ನನ್ನ ಮಿಥ್ಯಾಂಧಕಾರವನ್ನು ಕಳೆಯುವ ಉಪಾಯ ಯಾವುದ? ವಿಷಯ ಭಯಾನಕ ಇದೆ ಅಲ್ರಿ. ಬೆಳಕನ್ನು ನೋಡುವ ಉಪಾಯ ಯಾವುದ? ಜನ್ಮಾಂಧ ಪುರುಷ ಅಥವಾ ಮುಂದೆ ಅಸಂಖ್ಯ ದ್ವೀಪ ಸಮುದ್ರಗಳಲ್ಲಿ ಸೂರ್ಯ ಚಂದ್ರರ ಸಂಚಾರನೇ ಇಲ್ಲಲ್ಲ, ಅಲ್ಲಿಯ ಜೀವಗಳಿಗೆ ಪ್ರಕಾಶದ ಸ್ವರೂಪದ ಪರಿಚಯ ಹೇಗಾಗೋದ್ರಿ? ಯಾರು ಮಾಡಿಸ್ಕೊಡವ್ರ? ಜನ್ಮಾಂಧ ಪುರುಷ ಬೆಳಕನ್ನು ನೋಡಬೇಕಾದ್ರೆ ಏನು ಮಾಡಬೇಕಾಗೋದು ಹೇಳ್ರಿ? ಎಷ್ಟು ಕಾಲದವರೆಗೆ ಬೆಳಕಿನ ಸ್ವರೂಪದ ಶ್ರವಣ ಮಾಡಬೇಕಾಗೋದ್ರಿ? ಉಪದೇಶ. ಹಾಗಾದ್ರೆ ಏನು ಮಾಡಬೇಕಾಗೋದು? ಹುಟ್ಟು ಕುರುಡ ಮನುಷ್ಯ ಪ್ರಕಾಶವನ್ನು ನೋಡಬೇಕಾದ್ರೆ ಅವ ಏನು ಮಾಡಬೇಕಾಗೋದ? ಅವನಿಗೆ ಬೇರೆ ಯಾರೂ ಪ್ರಕಾಶದ ಸ್ವರೂಪವನ್ನು ತೋರಿಸಿಕೊಡೋದು, ತಿಳಿಸಿಕೊಡೋದು ಅಸಾಧ್ಯ ಕೋಟಿಯ ಮಾತು. ಹಾಗಾದ್ರೆ ಅವನು ನೋಡಬೇಕಾದ್ರೆ ಏನು ಮಾಡಬೇಕಾಗೋದ? ಬೆಳಕಿನ ಸ್ವರೂಪವನ್ನು ಹುಟ್ಟು ಕುರುಡ ನೋಡಬೇಕಾದ್ರೆ ಏನು ಮಾಡಬೇಕಾಗೋದು?
ಏನು ಮಾಡಬೇಕಾಗೋದ್ರೆ ಅವನ ಅಂಧತ್ವದ ನಾಶ ಆಗಬೇಕಾಗೋದು. ಅವನು ಕುರುಡುತನದ ನಾಶ ಆಗಬೇಕಾಗೋದು. ಕನ್ನಡಕ ಎಷ್ಟು ಹಾಕೊಂಡ್ರೆ ಕಾಣಿಸ್ತಿದ್ದೀರಿ ಅವನಿಗೆ? ಯಾರು ತಿಳಿಸಿಕೊಟ್ರ ತಿಳಿದು ಬರ್ತಿದೆ ಬೆಳಕಿನ ಸ್ವರೂಪ? ಸಾಧ್ಯ. ಒಂದೇ ಒಂದು ಉಪಾಯ ಇದೆ, ಅವನ ಅಂಧತ್ವ ಬಿಟ್ಟು ಹೋಗ್ಬೇಕಾಗೋದು. ಅದು ಹೇಗ ಅನ್ನೋದು ಈಗ ಅಲ್ಲಿ ದೃಷ್ಟಾಂತದೊಳಗೆ ನಾವು ವಿಚಾರ ಮಾಡುವ ಅವಶ್ಯಕತೆ ಇಲ್ಲ. ಇನ್ನು ಈ ಅನಾದಿ ಮಿಥ್ಯಾದೃಷ್ಟಿ ಜೀವನಿಗೆ ಸಮ್ಯಕ್ ದೃಷ್ಟಿಯ ಸಾಧನೆಯ ಸ್ವರೂಪ, ಸಮ್ಯಕ್ ದೃಷ್ಟಿಯ ಅಂತರಂಗದ ಪಾವಿತ್ರ್ಯ, ಸಮ್ಯಕ್ ದೃಷ್ಟಿಯ ಅಂತರಂಗ ಯಾವ ರೀತಿ ಇದೆ ಅನ್ನೋದನ್ನ ಅವ ತಿಳ್ಕೊಳ್ಬೇಕಾದ್ರೆ ಏನು ಮಾಡಬೇಕಾಗೋದ? ಏನು ಮಾಡಬೇಕಾಗೋದು ಹೇಳಿ? ದೃಷ್ಟಾಂತ ಮುಗೀತು, ಅವ ಏನು ಮಾಡಬೇಕಾಗೋದು? ಸಮ್ಯಕ್ ದರ್ಶನ ಪ್ರಾಪ್ತ ಮಾಡ್ಕೊಳ್ಬೇಕಾಗುತ್ತೆ. ಸಮ್ಯಕ್ ದರ್ಶನದ ಸ್ವರೂಪನ ಗೊತ್ತಿಲ್ಲ, ಮತ್ತು ಸಮ್ಯಕ್ ದರ್ಶನ ಹೇಗೆ ಪ್ರಾಪ್ತ ಮಾಡ್ಕೊಳ್ಳವ? ಅರೆ, ಸಮ್ಯಕ್ ದರ್ಶನವನ್ನ ಪ್ರಾಪ್ತ ಮಾಡಿಕೊಳ್ಳೋದು ಸಾಧ್ಯ ಇದೆ, ಆದರೆ ಸಮ್ಯಕ್ ದರ್ಶನದ ಸ್ವರೂಪವನ್ನ ಸ್ವಯಂ ಸಮ್ಯಕ್ ದರ್ಶನ ಆಗದ ವಿನಃ ತಿಳಿಯೋದು ಸಾಧ್ಯ. ಸಮ್ಯಕ್ ದರ್ಶನ ಹೇಗೆ ಪ್ರಾಪ್ತ ಮಾಡಿಕೊಳ್ಳೋದು? ಹಿಂದನೂ ಒಂದ್ಸಲ ಚರ್ಚೆ ಆದದ್ದೆ. ಸಮ್ಯಕ್ ದರ್ಶನ ಇದು ಶುದ್ಧ ಪರ್ಯಾಯ ಇದೆ. ತ್ರಿಕಾಲಿ ಶುದ್ಧ ವಸ್ತುವನ್ನು ತಿಳಿದುಕೊಳ್ಳುವ ಪ್ರಯತ್ನ ಅವನಿಗೆ ಮಾಡಕ್ಕೆ ಬರ್ತಿದ್ದೇರಿ. ನಿತಾಂತ ಶುದ್ಧ, ಅನಾದಿ ನಿಧನ ಶುದ್ಧ ನಿಜ ವಸ್ತುವನ್ನು ತಿಳ್ಕೊಳ್ಳುವಂಥ ಉದ್ಯಮ ಮಾಡುವಷ್ಟು ಅವನಲ್ಲೇ ಜ್ಞಾನ ಪ್ರಗಟ ಇದೆ ರೀ. ನೋಡ್ರಿ ಎಷ್ಟು ಅದ್ಭುತ ಇದೆ. ಏನು ಹೇಳ್ತು? ಒಂದು ಸಮಯದ ಶುದ್ಧ ಪರ್ಯಾಯವನ್ನ ಅಸಂಖ್ಯ ವ್ಯಾಖ್ಯಾನಗಳನ್ನು ಆಲಿಸಿದ್ರನೂ ಕೂಡ, ಅಗಣಿತ ಗ್ರಂಥಗಳನ್ನು ಓದಿದ್ರನೂ ಕೂಡ ತಿಳ್ಕೊಳ್ಳೋ ಸಾಧ್ಯ. ಮತ್ತು ಆ ಶುದ್ಧ ಸ್ವರೂಪವನ್ನು, ನಿಜ ಶುದ್ಧ ಸ್ವರೂಪವನ್ನು ಅವ ಮನಸ್ಸು ಮಾಡಿದ್ರೆ ಸುಲಭವಾಗಿ ತಿಳ್ಕೊಳ್ಳೋ ಸಾಧ್ಯ ಇದೆ ರೀ. ಏನು ಹೇಳ್ತು? ಅವ ಮನಸ್ಸು ಮಾಡಿದ್ರೆ ನಿಜ ಶುದ್ಧ ಸ್ವಭಾವವನ್ನು ಸಹಜವಾಗಿ ತಿಳ್ಕೊಳ್ಳೋ ಸಾಧ್ಯ ಇದೆ. ಇದರ ಹೆಸರನ್ನು ಸಮ್ಯಕ್ ದರ್ಶನ ಸುಲಭ ಸಾಧ್ಯ ಇದೆ. ಸಮ್ಯಕ್ ದರ್ಶನ ಸುಲಭ ಸಾಧ್ಯ ಇದೆ. ಸಮ್ಯಕ್ ದರ್ಶನ ಸುಲಭ ಸಾಧ್ಯ ಇದೆ ಅರ್ಥಾತ್ ಸಮ್ಯಕ್ ದರ್ಶನ ಸಹಜ ಸ್ವಭಾವದ, ತನ್ನ ನೈಜ ಸ್ವಭಾವದ, ಅರೆ ನಿಜವಾಗಿ ನನ್ನ ಸ್ವರೂಪ ಇದೆಯಾದರೂ ಎಂಥದ್ದ, ನಿಜವಾಗಿ ನಾನು ಯಾರಿದ್ದೇನೆ, ಕ್ಷಣ ಕ್ಷಣಕ್ಕ ಸ್ಥಾನ ಸ್ಥಾನಗಳಲ್ಲಿ ನನ್ನನ್ನು ಬೇರೆ ರೂಪ ಅಂಥೇಳಿ ನಾನು ತಿಳ್ಕೊಳ್ತಾ ಇದ್ದೇನೋ, ಜಗತ್ತು ತಿಳ್ಕೊಳ್ತಾ ಇದೆ. ಹೌದೇನಿಲ್ರಿ? ಯಾವುದಾದ್ರೂ ವಸ್ತು ಕೊಳ್ಳಲಿಕ್ಕೆ ಹೋದ್ರೆ ನನ್ನನ್ನು ನಾನು ಗ್ರಾಹಕ ಅಂಥೇಳಿ ತಿಳ್ಕೊಳ್ತೇನೆ. ಅಲ್ಲಿರುವವರು ಮತ್ತು ಆ ವಸ್ತು ಕೊಡುವವರು ಕೂಡ ನಮ್ಮನ್ನು ಗ್ರಾಹಕ ಅಂಥೇಳಿ ತಿಳಿತಾರೆ. ಯಾವುದಾದ್ರೂ ಈ ಶರೀರದೊಳಗೆ ವ್ಯವಸ್ಥೆ ಕೆಟ್ಟು ಹೋಗಿದ್ರೆ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಹೋದ ನಂತರ ಅವರು ನಮ್ಮನ್ನು ರೋಗಿ ಅಂಥೇಳಿ ತಿಳಿತಾರೆ, ನಾನು ನನ್ನನ್ನು ರೋಗಿ ಅಂಥೇಳಿ ತಿಳ್ಕೊಂಡೆ. ಮಂದಿರಕ್ಕೆ ಹೋದ್ರೆ, ಅಕಸ್ಮಾತ್ ಮಂದಿರಕ್ಕೆ ಹೋದ್ರೆ, ಅಕಸ್ಮಾತ್ ಏನ ದಿನ ಹೋಗ್ತಾ ಇದೀವಲ್ಲ ನಾವು, ನನ್ನನ್ನು ನಾನು ಭಕ್ತ ಅಂಥೇಳಿ ತಿಳ್ಕೊಳ್ತೇನೆ, ಅಲ್ಲಿರುವವರು ಎಲ್ಲರೂ ಭಕ್ತ ಅಂಥೇಳಿ ತಿಳ್ಕೊಳ್ತಾರೆ ನನ್ನನ್ನು. ಹಾಗಾದರೆ ನಾನು ನಿಜವಾಗಿ ಇದ್ದೇನಾದರೂ ಏನ, ಯಾರ? ಇದು ಪ್ರಶ್ನೆ. ಅರೇ, ಈ ಪ್ರಶ್ನೆ ಭವ್ಯ ಆಸನ್ನ ಭವ್ಯ ಜೀವದೊಳಗನ ಉತ್ಪನ್ನ ಆಗೋ ಸಾಧ್ಯ ಇದೆ.
ಮಿಥ್ಯಾದೃಷ್ಟಿ ದೀರ್ಘ ಸಂಸಾರಿ ಅಥವಾ ಅನಂತ ಸಂಸಾರಿ ಜೀವಕ್ಕ ಅದರ ಉತ್ತರನ ಪ್ರಾಪ್ತ ಇದೆ ರೀ. ಇದೇನಿಲ್ರಿ, ಉತ್ತರ ಪ್ರಾಪ್ತಿ ಇದೇನಿಲ್ರಿ. ಆಸನ್ನ ಭವ್ಯ, ಭವ್ಯ ಮತ್ತು ಆಸನ್ನ ಭವ್ಯಗನ ಈ ಪ್ರಶ್ನೆ ಬರೋ ಸಾಧ್ಯ ಇದೆ. ಏನ, ನಾನು ನಿಜವಾಗಿ ಯಾರಿದ್ದೇನೆ, ನನ್ನ ಸ್ವರೂಪರೇ ಏನಿದೆ. ವಾದೀಭ ಸಿಂಹ ಸೂರ್ಯ ಮಾತು ಬಂತಲ್ಲ, ನಾನು ಯಾರು, ಎಂಥ ಇದ್ದೇನೆ, ನನ್ನಲ್ಲಿ ಎಂಥ ಗುಣಗಳಿವೆ, ಎಲ್ಲಿಂದ ಇಲ್ಲಿಗೆ ಬಂದಿದ್ದೇನೆ, ಎಲ್ಲಿಂದ ಎಲ್ಲಿಗೆ ಹೋಗೋದಿದೆ, ಸಿದ್ಧಾಲಯ, ಜಬಲ್ಪುರ್, ಎಲ್ಲಿಗೆ ಹೋಗೋದಿದೆ, ಎಲ್ಲಿಗೆ ಹೋಗೋದಿದೆ. ಅರೆ, ಇವೆಲ್ಲ ಪ್ರಶ್ನೆ ನಮ್ಮಲ್ಲಿ ಇಲ್ಲ. ಯಾಕೆ ಅಂತಂದ್ರೆ ನಮಗೆ ಉತ್ತರನ ಗೊತ್ತಿದವ್ರೆ, ನಮಗೆ ಉತ್ತರ ಗೊತ್ತದವ್ರೆ ಅಂದಮೇಲೆ ಪ್ರಶ್ನೆ ಎಲ್ಲಿಂದಿರುವ. ಪ್ರಶ್ನೆ ಯಾರಲ್ಲಿ ಇದೆಯೋ ಅವರು ಉತ್ತರ ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಮತ್ತು ನಮಗೆ ಅಂಥ ಉತ್ತರ ಗೊತ್ತದವು, ಆಗಮದ್ದು. ನಾನು ನಿಗೋಧದಿಂದ ಬಂದಿದ್ದೇನೆ, ಯಾರು ಹೇಳಿದರು, ಯಾರು ಹೇಳಿದರು, ಆಗಮ ಹೇಳ್ತಾ ಇದ್ದೆ. ಆಗಮ ಹೇಳಿದ ಮೇಲೆ ವಿಶ್ವಾಸ ಬೇಕನ್ನಲ್ಲ, ಇದೆ. ಈ ಶಬ್ದರೂಪ ಉತ್ತರದ ಪರಿಚಯ ಇದೆ, ಅದರ ವಿಶ್ವಾಸ ಇಲ್ಲ. ಎಲ್ಲಿದ್ದನ್ನು ನಾನು, ನಿಗೋಧದಲ್ಲಿ. ಯಾರು ಹೇಳಿದರು, ಅರೇ ಅನಂತ ತೀರ್ಥಂಕರ ಸರ್ವಜ್ಞ ಪ್ರಭುಗಳು ಹೇಳಿದ್ದಾರೆ. ಆತ್ಮಾನುಶಾಸನದೊಳಗೆ ಗುಣಭದ್ರಾಚಾರ್ಯ ಹೇಳಿದರು, ಭವ್ಯ ಯಾವದನು, ಭವ್ಯದೊಳಗೆ ವಿಧಾನ ಅದಾವ ಬಹಳಷ್ಟು, ಅದು ಬೇಕಿಲ್ಲ. ಆದರೆ ಭವ್ಯ ಅರ್ಥಾತ್ ಯಾವ ಆ ವಿಧಾನಗಳಲ್ಲಿ, ಆ ಪ್ರಕಾರಗಳಲ್ಲಿ ಹೇಳಿದಾರಲ್ಲ, ಆಸನ್ನ ಭವ್ಯ ಅನ್ನುವಂಥ ಶಬ್ದ, ಅಂಥ ಭವ್ಯನಿಗೆ ಮೊಟ್ಟ ಮೊದಲಿಗೆ ಅರ್ಥಾತ್ ನಿರಂತರ ಕಾಡುವ ಪ್ರಶ್ನೆ, ನಾನು ಯಾರು. ನಮಗೆ ಎರಡು ಪ್ರಕಾರದ ಉತ್ತರ, ಅನೇಕ ಪ್ರಕಾರದ ಉತ್ತರ ಗೊತ್ತದವ್ರೆ. ನಾನು ಯಾರು ಅನ್ನುವ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದ್ರಿ? ನಾನು ಯಾರು ಅನ್ನುವ ಪ್ರಶ್ನೆಗೆ ನಮ್ಮ ಹತ್ರ ಒಂದೇ ಉತ್ತರ ಇದೆ ಅಂದ್ರೆ ಅನೇಕ ಅದವ್ರೆ. ಮೊದಲು ನಾನು ಮನುಷ್ಯ ಅದೇನು, ಇಂಥವ್ರ ಮಗ ಅದೇನು, ಇಂಥವನ ತಂದೆ ಅದೇನು, ಇಂಥವ್ರ ಅಳಿಯ ಅದೇನು, ಇಂಥವನ ಸಹೋದರ ಅದೇನು, ಇಂಥವನು ಪತಿ ಅದೇನು. ಅದು ಬರೋದೈತ್ರಿ. ಆದ್ರೆ ಎಲ್ಲಿದೆ ಅದು? ಅದರೊಳಗೆ ಖರೆ ಉತ್ತರ ಯಾವುದಂತ ಕೇಳಿನ ಅನೇಕ ಉತ್ತರ ಅದಾವಲ್ಲ, ಸತ್ಯ ಉತ್ತರ ಯಾವುದ್ರಿ? ಯಾವುದೂ ಇಲ್ಲ. ಇದು ಸತ್ಯ ಉತ್ತರ ರೀ, ಇದು ಸತ್ಯತೆ. ಸತ್ಯ ಉತ್ತರ ಅಲ್ಲ, ಇದು ಸತ್ಯತೆ. ನಿಜವಾದ ಉತ್ತರ ಯಾವುದೂ ಇಲ್ಲ. ಸುಧತೆ ನಾ ಜ್ಞಾನಾನಂದ ಸ್ವಭಾವಿ ಅನ್ನೋದು ಯಾವಾಗ? ನಾ ಸುಖಾಭಿಲಾಷಿ ಅನ್ನೋದು ಯಾವಾಗ? ಅನಂತ ಸುಖ ಸ್ವರೂಪಿ ಭಗವಂತರ ಎದುರಿಗೆ ಹೋದಾಗ. ಅರೆ, ನಾನು ಯಾರ ಅನ್ನುವ ಒಂದೇ ಒಂದು ಪ್ರಶ್ನೆ ಯಾವ ಭವ್ಯ ಜೀವದನೋ ಅವನ ಅಂತರಂಗದಲ್ಲಿ ನಿರಂತರ ಇರ್ತಿದೆ. ಇರುವುದರಿಂದನ ಅವನಿಗೆ ಸತ್ಯ ಉತ್ತರದ ಅನ್ವೇಷಣೆಯ ಉದ್ಯಮ ನಡೆದದ್ದೇ ಇರ್ತಿದೆ. ಮತ್ತು ಅವನಿಗೆ ಒಂದು ದಿವಸ ಏನಾಗ್ತಿದೆ, ಸತ್ಯ ಉತ್ತರ ಸಿಗ್ತಿದೆ. ನಮ್ಮ ಹತ್ರ ಯಾವ ಪ್ರಕಾರ ಈಗಿನ ಮಕ್ಕಳ 199 ಅಂಕ ಗಳಿಸಿದ್ರೂ ಕೂಡ ಆ ವಿಷಯದ ಒಂದು ಅಂಶನೂ ಜ್ಞಾನ ಇರುವುದಿಲ್ಲ. ಯಾವ ವಿಷಯದೊಳಗೆ 199 ಅಂಕ ಗಳಿಸಿದಾರಲ್ಲ
ಅವರಿಗೆ ಆ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಒಂದು ಅಂಶನೂ ಜ್ಞಾನ ಇರುವುದಿಲ್ಲ. ಹಾಗೆ ನಮ್ಮ ಹತ್ರ ನಾನು ಯಾರು ಅನ್ನೋ ಪ್ರಶ್ನೆಗೆ 100 ಉತ್ತರ ಇದ್ರೂ ಕೂಡ ಒಂದು ಉತ್ತರ ಸರಿ ಇಲ್ಲ. ಯಾಕೆ ಅಂತಂದ್ರೆ ಅವೆಲ್ಲ ಸಂಯೋಗಜನಿತ ಉತ್ತರ ಅದವ್ರೆ. ನಾನು ಮನುಷ್ಯ, ನಾನು ಜೈನ. ನೋಡ್ರಿ, ಸಾಧಕ ಅವಸ್ಥೆಗೆ ತಲುಪಿದಂಥ ಯೋಗಿಂದು ದೇವ ಹೇಳಿದ್ರ ನಾನು ಮುನಿ ಅಂದ್ರೆ ನೀ ಮಾಯಾಚಾರಿ ಇದ್ದಿ. ಸಾಧಕ ಅವಸ್ಥೆಯಲ್ಲಿ ಸ್ವಯಂ ಇದ್ದಾರೆ. ಯಾವತ್ತಾದರೂ ಅವರಿಗೆ ಅಲ್ಲ ಬರೋವನರ್ಲೆ ನಾನು ಮುನಿ ಇದ್ದೇನೆ ಅನ್ನೋ ವಿಕಲ್ಪ ಬರೋ ಅಥವಾ ಇಲ್ರಿ? 3 ಕಷಾಯ ಚೌಕಡಿ ಹೊರಟಿರೋ ಅಂಥವ್ರಿಗೆ, ಹೊರಟು ಹೋಗಿರೋ ಅಂಥವ್ರಿಗೆ ನಾನು ಮುನಿ ಅನ್ನೋ ವಿಕಲ್ಪ ಬರೋ ಅಥವಾ ಇಲ್ರಿ? ನಾನು ಅರ್ಹಂತ ಅನ್ನೋ ವಿಕಲ್ಪ ಬೇಕಾದ್ರೆ ಇಲ್ಲ, ನಾನು ಸಿದ್ಧ ಅನ್ನೋ ವಿಕಲ್ಪ ಬೇಕಾದ್ರೆ ಇಲ್ಲ. ಯಾಕಿಲ್ಲ? ನಾನು ಮುನಿ ಅನ್ನೋ ವಿಕಲ್ಪ ಇದೆ, ನಾನು ಅರ್ಹಂತ ಸಿದ್ಧ ಅನ್ನೋ ವಿಕಲ್ಪ ಯಾಕಿಲ್ಲ? ಅರೆ ವಿಕಲ್ಪ ಅತೀತ ಅದರಲ್ಲ, ಯಾವ ವಿಕಲ್ಪ ಇರೋದನ್ನೇ ಇಲ್ರಿ. ಸರಿಯಾದ ಉತ್ತರ ಬೇಕ್ರಿ. ನಿರ್ವಿಕಲ್ಪ ಅದರಲ್ಲ, ಹಾಗಾದ್ರೆ ಮುನಿಗಳ ನಿರ್ವಿಕಲ್ಪ ಇಲ್ಲೇನ? ಇದ್ದಾರೆ. ಅವರ ನಿರ್ವಿಕಲ್ಪತೆಯೊಳಗ ಅರ್ಹಂತರ ನಿರ್ವಿಕಲ್ಪತೆಯೊಳಗ ವ್ಯತ್ಯಾಸ ಇದೆ. ಇವರ ನಿರ್ವಿಕಲ್ಪ ಹೇಗಿದ್ದಾರೆ? ವಿಕಲ್ಪ ಇರು ಎಳೆದೊಳಗೆ ಕೂಡ ಅದರ ಜೊತೆಗೆ ಏಕತೆ ಇಲ್ಲ, ಅವರಿಗೆ ವಿಕಲ್ಪನೆ ಇಲ್ಲ. ಹಾಗಾದ್ರೆ ನಾನು ಮುನಿ ಇದ್ದೇನೆ ಅನ್ನುವ ವಿಕಲ್ಪನೆ ಇಲ್ಲದೆ ಹೋದ್ರೆ ಮುನಿ ಧರ್ಮದ ಆಚರಣೆ ಹೇಗಾಗೋದು ಹೇಳ್ರಿ? ಹೇಗಾಗೋದ? ನಾನು ಮುನಿ ಇದ್ದೇನೆ ಅನ್ನೋ ವಿಕಲ್ಪನೆ ಇಲ್ಲದೆ ಹೋದ್ರ ಆಹಾರದ ವಿಧಿಯನ್ನು ಹೇಗೆ ನೋಡೋ ಸಾಧ್ಯ ಇದೆ? ಯೋಗ್ಯಾಯೋಗ್ಯ ಆಹಾರವನ್ನು ಹೇಗೆ ನೋಡೋ ಸಾಧ್ಯ ಇದೆ? ತಿಳ್ಕೊಳ್ಳೋದ್ರಿ, ವಿಕಲ್ಪದ ಸ್ಥಾನ ಎಷ್ಟು ಇದೆ, ಎಲ್ಲಿ ಇದೆ, ಎಲ್ಲಿ ಪೂರ್ಣ ರೂಪದಿಂದ ವಿಕಲ್ಪದ ಅವಶ್ಯಕತೆ ಇದೆ, ಎಲ್ಲಿ ವಿಕಲ್ಪಾತೀತ ಸ್ವಭಾವದ ಸಾಧನೆ ಇದೆ. ಇದಕ್ಕೆ ಹೇಳೋದ ಶಾದ್ವಾತ್. ನಾನು ಮುನಿ ಇದ್ದೇನೆ ಅನ್ನೋ ವಿಕಲ್ಪ ಅವರಿಗೆ ಇತ್ತು. ಯಾರಿಗೆ? ಯೋಗಿಂದು ದೇವರಿಗೆ. ಅದಕ್ಕೆ ಅವರು ತಮಗೆ ತಾವು ಹೇಳ್ಕೊಳ್ತಾ ಇದ್ರು, ಬಿಡಪ್ಪ ನಾನು ಮುನಿ ಇದ್ದೇನೆ ಅನ್ನೋದು ಬಿಡು. ಅದೇನಿದೆ? ನಾನು ಮುನಿ ಇದ್ದೇನೆ ಅನ್ನೋದೇನಿದೆ ರೀ? ಅಲ್ಲಿ ಮಾಯಾಚಾರ ಅಂತ ಹೇಳಿದ್ರು. ಮತ್ತೆಲ್ಲಿ ಏನು ಬಂತರ್ಲೆ? ನಾನು ಮುನಿ ಇದ್ದೇನೆ ಅಂಥೇಳಿ ತಿಳ್ಕೊಳ್ಳೋದ ಏನಿದೆ? ಮತ್ತೆಲ್ಲಿ ಏನು ಬಂತ? ಅದಕ್ಕೆ ಸಂಬಂಧಿಸಿದ ಹಾಗೆ ಅಲ್ಲದ ಶಬ್ದ ಕ್ಷಣಿಕ ಮಾಯಾಜಾಲ. ಇದರಲ್ಲೇ ಬಂತಲ್ಲ? ಎಲ್ಲಿ ಬಂತ ಕ್ಷಣಿಕ ಮಾಯಾಜಾಲ ಅಂತ ಹೇಳಿ? ಇಲ್ಲೇ ಇದೆ, ತೆಗೀರಿ ಹಿಂದಿನ ಪುಟ. ಸಿಕ್ಕಿತೇನ್ರಿ? ಹೇಗಿದೆ ಜ್ಞಾನವು? ಮಧ್ಯಕ್ಕ ಪ್ರಶ್ನೆ ಸಿಕ್ಕಿತು? ಸಿಕ್ಕಿತ್ತಲ್ಲ? ಎಲ್ಲರಿಗೂ ಸಿಕ್ಕಿತು? ಶಾಶ್ವತ ಶುದ್ಧತ್ವ ರೂಪವಾಗಿ ಜೀವದ್ರವ್ಯವು ಪರಿಣಮಿತವಾಗಿದೆ. ಮಾಯೆಯ ಜಾಲದ ಹಾಗೆ ಕ್ಷಣವಿದ್ದು ನಾಶವಾಗುವಂಥದ್ದಿಲ್ಲ. ಯಾವುದ? ಮುನಿಯವಸ್ಥೆ. ನೋಡ್ರಿ, ನಾನು ಮುನಿ ಇದ್ದೇನೆ ಅನ್ನುವುದ ಜ್ಞಾನದೊಳಗೆ ಇಲ್ಲದೆ ಹೋದ್ರ ಸ್ವಚ್ಛಂದೇ ಆಗ್ಬೋದು, ಮಾರ್ಗದಿಂದ ಭ್ರಷ್ಟ ಆಗ್ಬೋದು. ನಾನು ಮುನಿ ಇದ್ದೇನೆ ಅನ್ನುವ ವಿಕಲ್ಪದೊಳಗನ ಉಳಿದ್ರು ಅಂತಂದ್ರೂ ಸಾಧ್ಯವನ್ನು ಸಾಧಿಸೋದ ಸಾಧ್ಯ ಆಗೋದಿಲ್ಲ. ಸಿದ್ಧಿಯನ್ನು ಸಾಧಿಸೋದ ಸಂಭವ ಆಗೋದಿಲ್ಲ. ಅದಕ್ಕೆ ಇದು ಅನ್ನೋದು ಏನ? ವ್ಯವಹಾರ ಆಯಾ ಭೂಮಿಕೆಗೆ ತಿಳಿದಿರುವುದ ಪ್ರಯೋಜನಭೂತ ಇದೆ. ಎಲ್ಲಿ ಹೇಳಿದರು? ಹೇಳ್ರಿ, ಪಟ್ 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 ಪಟ್. ಸ್ವಾಧ್ಯಾಯ ಮಾಡುತ್ತೀರ? 12ನೇ ಗಾಥೆಯೊಳಗೆ ಹೇಳಿದರು. ಸಮಯ ಸಾರದ 12ನೇ ಗಾಥೆಯೊಳಗೆ ಹೇಳಿದರು. ಒಂದು ಸ್ವಲ್ಪರೇ ನಮ್ಮಲ್ಲಿ ಗ್ರಹಣ ಬೇಕ್ರಿ.
ನಾನು ಪರೀಕ್ಷೆ ಮಾಡ್ತೇನೋ ಹೀಗಿಲ್ಲ, ಉತ್ತರ ಹೇಳದಿದ್ರೆ ತಮಗೆ ಗೊತ್ತಿಲ್ಲ, ಹೀಗೂ ಅರ್ಥ ಇಲ್ಲ, ಗೊತ್ತು ಇರ್ತಿದೆ ರೀ. 12ನೇ ಗಾಚಿಯೊಳಗೆ ಹೇಳಿದ್ರಲ್ಲ, ಯಾಕೆ ಹೇಳಿದ್ರು? 11ನೇ ಗಾಚಿಯೊಳಗೆ ಪ್ರಶ್ನೆ ಎತ್ತಿದ್ರು, ಹೇಳಿದ್ರು ವ್ಯವಹಾರ ಅಭೂತಾರ್ಥ ಇದೆ. ಹಾಗಾದ್ರೆ ವ್ಯವಹಾರದ ಕಥನೆ ಯಾಕ? ಆಯಾ ಭೂಮಿಕೆಗೆ ಜ್ಞಾನ ಆಗ್ತಿದೆ, ಅದ ಪ್ರಯೋಜನಭೂತ ಇದೆ ಪ್ರಭು. ಜ್ಞಾನ ಆಗೋದು ಪ್ರಯೋಜನಭೂತ ಇದೆ. 4ನೇ ಗುಣಸ್ಥಾನದೊಳಗ ಅವಿರತಿದ್ದ ಜ್ಞಾನ ಆಗೋದಿಲ್ಲ. 5ನೇ ಗುಣಸ್ಥಾನದೊಳಗ ಅಣುವ್ರತಕ್ಕೆ ಸಂಬಂಧಿಸಿದ ವಿಕಲ್ಪ ಇರೋದಿಲ್ಲ, ಮಹಾವ್ರತಕ್ಕೆ ಸಂಬಂಧಿಸಿದ ಪ್ರಯತ್ನ ಇರೋದಿಲ್ಲ. 6ನೇ ಗುಣಸ್ಥಾನದೊಳಗ 6ನೇ ಗುಣಸ್ಥಾನ ಯೋಗ್ಯ 28 ಮೂಲ ಗುಣಗಳ ನಿರತಿಚಾರ ಪಾಲನೆಯ ಸಾವಧಾನತೆ ಇರೋದಿಲ್ಲ, ಸ್ವಭಾವ ಸ್ಥಿರತೆಯ ಪುರುಷಾರ್ಥ ಇರೋದಿಲ್ಲ. ಇದು ವ್ಯವಹಾರ ಜಾನಾಗುವ ಪ್ರಯೋಜನ, ತಿಳಿತಾ ಇರೋದು ಪ್ರಯೋಜನಭೂತ ಇದೆ. ತಿಳಿದೇ ಇದ್ರ ನಾನು ಯಾರ, ನನ್ನ ಆಚರಣೆ ಎಂಥದ್ದ ಅನ್ನೋದನ್ನು ನಾವು ಎಲ್ಲರೇ ಹೋದ್ರ ಮರ್ತು ಹೋದೇವಂದ್ರ ರೀ, ಆಚರಣೆ ಉಳಿತಿದೆ, ಮಾರ್ಗ ಉಳಿತಿದೆ ರೀ. ಎಲ್ಲ ಕಂದುಮೂಲ ಮಿಶ್ರಿತ ಆಹಾರ ಇದೆ ರೀ, ಮರ್ತು ಹೋದೇವಂದ್ರೆ ಅಲ್ಲಿ ಹಸಿವಾಗಿದೆ. ಅರೆ ಇದಕ್ಕೆ ಹೇಳೋದು ವ್ಯವಹಾರ ತಿಳಿದದ್ದು ಪ್ರಯೋಜನಭೂತ ಇದೆ. ನಾನು ಯಾವ ವ್ಯವಹಾರದ ಅಂಗೀಕಾರ ಮಾಡಿದ್ದೇನೆ, ನನ್ನಲ್ಲೇ ಯಾವ ಪ್ರಕಾರದ ಆಚರಣೆಯ ನಾನು ಪ್ರತಿಜ್ಞೆ ಅಥವಾ ಸಂಕಲ್ಪ ಮಾಡಿದ್ದೇನೆ, ಅದು ಸತತ ನನ್ನ ಜ್ಞಾನದೊಳಗಿರೋದು ಅವಶ್ಯಕ ಇದೆ ರೀ. ಇದು ತಿಳಿದಿರುವುದು ಪ್ರಯೋಜನ. ಪ್ರಸಂಗದ ಅನುಸಾರ ತಿಳುವಳಿಕೆ ಬಿಟ್ಟು ಹೋಯ್ತು ಅಂತಂದ್ರ ಏನಾಗೋದ್ರಿ? ದಕ್ಷಿಣ ಮಥುರೆಯೊಳಗ ದಂಡಕ ರಾಜ 500 ಮುನಿಗಳನ್ನು ಗಾಣದ ದಿಂಡದೊಳಗೆ ಹಾಕಿ ಅರಿದ. ಅವರಿಗೆ ವ್ಯವಹಾರದ ಜ್ಞಾನ ಇತ್ತೇನಿಲ್ರಿ? ನಿಶ್ಚಯದ ಶ್ರದ್ಧೆ ಸಾಧನೆ ಇತ್ತು, ಅಥವಾ ವ್ಯವಹಾರದ ಜ್ಞಾನ ಇರುವುದರಿಂದನೇ ನಿಶ್ಚಯದೊಳಗೆ ಅವರು ಸ್ಥಿರ ಆಗುವ ಉದ್ಯಮ ಮಾಡಿದ್ದಾರೆ. ಈ ಸಮಯಕ್ಕೆ ನಾನೇನು ಮಾಡೋದಿದೆ? ಅರೆ ಸಮಯದ ಕರ್ತವ್ಯದ ಪ್ರಜ್ಞೆ ಇರೋದು ವ್ಯವಹಾರ ರೀ. ಸಮಯದ ಕರ್ತವ್ಯದ ಪ್ರಜ್ಞೆ ಇರೋದು ವ್ಯವಹಾರ. ಬುದ್ಧಿಯೊಳಗೆ ಸ್ಥಿರ ಆಗಲಿರಿ. ದೇಹದ ಮೂಲಕ ಮಾಡೋದು ವ್ಯವಹಾರ ಅಲ್ಲ, ಆದರೆ ದೇಹದ ಮೂಲಕ ಆಗ್ತಿದೆ, ಅದು ವಚನದ ಮೂಲಕ ಆಗ್ತಿದೆ. ಭಯಂಕರ ಆರೋಪಗಳನ್ನು ನಮ್ಮ ಮೇಲೆ 10 ಜನ ಮಾಡ್ತಿದ್ರು ಅಂತಂದ್ರೆ ನಾವು ಯಾರ್ಯಾರಿಗೆ ಉತ್ತರ ಕೊಡೋದ್ರಿ? ನಮ್ಮ ಉತ್ತರವನ್ನು ಯಾರು ಕೇಳವ್ರಿ? ಆ ವೇಳೆದೊಳಗೆ ನಮ್ಮ ಕರ್ತವ್ಯ ಏನಿದೆ? ಮೌನಂ. ಮೌನ 2 ಕಡೆ ಇದೆ ರೀ. ಮೌನ 2 ಕಡೆ ಕೆಲಸ ಮಾಡ್ತಿದೆ. ಉಕ್ತಿ ಇದೆ ಏನ್ರಿ ಗೌರಣ್ಣವ್ರು ಹೇಳ್ರಿ? ಅದು ಎಲ್ಲಿಂದ ಬಂತು ನಂಗೆ ಗೊತ್ತಿಲ್ಲ. ಮೌನಂ ಸಮ್ಮತಿ ಸೂಚಕಂ ಒಂದಿದೆ, ಮೌನಂ ಕಲಹನಾಸ್ತಿ ಒಂದಿದೆ ರೀ. ಸರ್ವತ್ರ ಸಾಧಕ ಎಲ್ಲಿ ನನಗಂತೂ ಗೊತ್ತಿಲ್ರಿ. ತಾವು ಕೇಳಿರಬಹುದು, ಇಲ್ದಿದ್ರೆ ಹೇಗೆ ಹೇಳೋ ಸಾಧ್ಯ ಇದೆ. ಮೌನಂ ಕಲಹನಾಸ್ತಿ, ಮೌನಂ ಸಮ್ಮತಿ ಸೂಚಕಂ. ಹಾಗಾದ್ರೆ ಅಲ್ಲಿ ಆರೋಪ ಮಾಡ್ತಾ ಇದ್ದಾರಲ್ಲ, ಒಬ್ಬರಿಗಿಂತ ಒಬ್ಬರು ಮಾತಾಡ್ಕೊಂಡಿರುವ ಹಾಗೆ ಅಲ್ಲಿ ನಾವು ಹೀಗಿಲ್ಲ ಅನ್ನೋದು, ಕಡಿರೋ ಒಂದೆಷ್ಟು ಅಂತ ಹೇಳಿ ಕೂಗಾಡೋದು, ಏನು ಮಾಡೋದ್ರಿ? ಮೌನ. ಹಾಗಾದ್ರೆ ಆ ಮೌನ ಯಾವ ಅರ್ಥ ಕೊಡ್ತಿದೆ? ನಿಮ್ಮದು ಈ ಸಮಯಕ್ಕೆ ಈ ಪ್ರಕಾರದ ಭಾವದ, ಅದಕ್ಕೆ ನಾನೇನು ಮಾಡ್ಲಿಕ್ಕಾಗುವುದಿಲ್ಲ ಅನ್ನೋದು ಸಮ್ಮತಿ. ಮತ್ತು ಉತ್ತರ ಕೊಡದೇ ಇರೋದರಿಂದ ಅವ್ರು ಎಷ್ಟೊತ್ತನ್ನವರಿದಾರ್ರಿ? ಅಲ್ಲೇನಾಯ್ತು? ಕಲಹ ನಾಸ್ತಿ. 2 ಆಯ್ತರಲ್ಲ ಕಾರ್ಯ. ಹೀಗೆ 2 ಕೂಡಬೇಕಾದ್ರೆ ಅದು ಇರಬಹುದು ಉಕ್ತಿ. ವರ್ತಮಾನದ ಕರ್ತವ್ಯದ ಪ್ರಜ್ಞೆಯ ಮರೆತು ಹೋದವನಿಗೆ ವ್ಯವಹಾರ ಎಲ್ಲಿದ್ದಾರೆ? ವ್ಯವಹಾರ ಯಾವನಲ್ಲೇ ಇಲ್ಲ, ಅವನಿಗೆ ನಿಶ್ಚಯ ಕನಸಿನ ಗಂಟು, ಅರ್ಥಾತ್ ಅಭಾವ.
ಧರ್ಮ ಬೇರೆ ಇದೆ. ಹೋಗ್ತಾ ಹೋಗ್ತಾ ಹೀಗೆ ಹಿಡ್ಕೊಂಡು ಹೋಗುವಂಥದ್ದು ಅಲ್ಲದ. ನಾವೆಲ್ಲಿ ಹೋಗ್ತಾ ಇದ್ದೇವೆ? ಕೂತಿದ್ದೇವಲ್ಲ ಈಗ, ನಾವು ಹೋಗ್ತಾ ಇದ್ದೇವ್ರಿ. ಎಲ್ಲಿ ಎಲ್ಲಿ ಹೋಗ್ತಾ ಇದ್ದೇವೆ? ಪರಭಾವದೊಳಗೆ ನಮ್ಮ ಜ್ಞಾನ ಹೋಗ್ತಾ ಇದೆ, ಮುಂದೆ 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 ಮುಂದೆ. ಸ್ವಭಾವದ ಕಡೆಗೆ ಅದರದ ಪರಿಣಮನನೇ ಇಲ್ಲ. ಸ್ವಭಾವದ ಸನ್ಮುಖ ಅದರ ಪರಿಣಮನಿತ್ತು ಅಂತಂದ್ರೆ ಅದು ಸ್ಥಿರ ಇದೆ ರೀ. ಸ್ವಭಾವದೊಳಗೆ ಹೋದ ನಂತರ ಸ್ಥಿರ ಅಲ್ಲ. ಸ್ವಭಾವದ ಸನ್ಮುಖ ಅದರ ಪರಿಣಮನ ಇತ್ತು ಅಂತಂದ್ರೆ ಅದು ಸ್ಥಿರ ಇದೆ. ಮತ್ತು ವ್ರತದೊಳಗ, ಸ್ವಾಧ್ಯಾಯದ ವಿಷಯದೊಳಗ ಅದರದ ಪರಿಣಮನ ಇತ್ತು ಅಂತಂದ್ರೆ ಅದ ಹೊರಹೊರಗ ವಿಹರಿಸ್ತಾ ಇದೆ. ಇನ್ನು ಉಳಿದ ಕಾರ್ಯಗಳದ್ದಂತೂ ಇಲ್ಲಿ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ. ವ್ರತದೊಳಗ, ಪೂಜೆಯೊಳಗ, ಸ್ವಾಧ್ಯಾಯದೊಳಗ, ಶಬ್ದದೊಳಗ ಯಾವುದ ಪರಿಣಮನ ಮಾಡ್ತಾ ಇದೆಯಲ್ಲ ಆ ಜ್ಞಾನ ಎಲ್ಲಿದೆ? ಪರದೊಳಗ, ಹೊರಗ. ಎಲ್ಲಿಂದ ಹೊರಗ? ತನ್ನ ಸ್ವಭಾವ ಸೀಮೆಯಿಂದ. ಜ್ಞಾನದ ಸ್ವಭಾವ ಏನಿದೆ ಹೇಳ್ರಿ ಹಾಗಾದ್ರೆ? ಸ್ವಭಾವ ಸೀಮೆ ಅಂತ ಹೇಳಿ ಹೇಳ್ತಲ್ಲ, ಜ್ಞಾನದ ಸ್ವಭಾವ ಏನಿದೆ? ನಿಶ್ಚಲತೆ. ಜ್ಞಾನದ ಸ್ವಭಾವ ಏನಿದೆ? ನಿಶ್ಚಲತೆ. ಯಾವುದ್ರೊಳಗೆ ನಿಶ್ಚಲತೆ? ಜ್ಞಾತದೊಳಗೆ, ನ್ಯಾಯಕದೊಳಗೆ, ಜ್ಞಾನದೊಳಗೆ ನಿಶ್ಚಲತೆ. ಅದಕ್ಕೆ ಧರ್ಮದ ಕಥನ ಈಗ ಹೇಳಿತಲ್ಲ, ಸಮ್ಯಕ್ ದೃಷ್ಟಿಯ ಅಂತರಂಗವನ್ನು ತಿಳ್ಕೊಳ್ಳೋದ ಏನು ಮಾಡಿದ್ರೂ ಸಾಧ್ಯ ಇಲ್ಲ. ಆದರೆ ಸಮ್ಯಕ್ ದರ್ಶನ ಪ್ರಕಟ ಮಾಡಿಕೊಳ್ಳೋದು ಸುಲಭ ಸಾಧ್ಯ. ಅರ್ಥ ಆಗ್ತಾ ಇದೆ ಅಂತೇನೆ. ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಿಕೊಳ್ಳೋದು ಸುಲಭ ಇದೆ. ಸಮ್ಯಕ್ ದರ್ಶನದ ಸ್ವರೂಪವನ್ನು ತಿಳ್ಕೊಳ್ಳೋದ ಯಾವಾಗೂ ಸಾಧ್ಯ ಇಲ್ಲ. ಸಮ್ಯಕ್ ದೃಷ್ಟಿಯ ಅಂತರಂಗವನ್ನ. ಅದಕ್ಕೆ ದೃಷ್ಟಾಂತನೂ ಹೇಳಿತ್ತು. ಇನ್ನು ನಮ್ದೆಲ್ಲಿ ವಿಷಯ ನಡೆದಿದೆ? ನಾನು ಮುನಿ ಇದ್ದೇನೆ, ವಿಕಲ್ಪ. ನಾನು ಮುನಿ ಇದ್ದೇನೆ ಅನ್ನೋದು ಜ್ಞಾನದೊಳಗಿಂದ ಹೊರಟು ಹೋಯಿತು ಅಂತಂದ್ರೆ ಏನಾಗ್ತಿದೆ? ಪಥಭ್ರಷ್ಟ ಆಗ್ತದೆ. ನಾನು ಮುನಿ ಇದ್ದೇನೆ ಅನ್ನೋದ್ರದ ಅಭಾವ ಮಾಡಿ ಜ್ಞಾತಾ ಸ್ವಭಾವದೊಳಗೆ ಉಳಿಲಿಲ್ಲ ಅಂತಂದ್ರೆ ಧ್ಯೇಯದ ತಲುಪೋದ ಸಾಧ್ಯ. ಹಾಗಾದ್ರೆ ಏನ್ ಮಾಡೋದು? ಅದೇ ಅಲ್ಲಿ ಹೋಗಿ ನೋಡ್ರಿ ಏನ್ ಮಾಡೋದು. ಅದಕ್ಕೆ ಯೋಗೇಂದ್ರ ದೇವರು ಹೇಳಿದರು, ನಾನು ಮುನಿ ಇದ್ದೇನೆ ಅನ್ನುವ ಮಾಯಾಚಾರವನ್ನು ಬಿಟ್ಟು. ಹಾಗಾದ್ರೆ ಅದನ್ನು ಬಿಡೋದು ಹೇಗ? ಬಿಟ್ರ ಪಥಭ್ರಷ್ಟ ಆಗ್ತಿದೆ ಅಂತ ಹೇಳಿ ಹೇಳಿರಲ್ಲ. ಹಾಗಾದ್ರೆ ಬಿಡೋದು ಹೇಗೆ ಸುಧಾತಾಯಿ? ಅದರ ಮುಖ್ಯತ್ವವನ್ನು ಬಿಡೋದು. ಅದರ ಮುಖ್ಯತ್ವವನ್ನು ಬಿಡೋದು. ಯಾವುದಕ್ಕೂ ಮುಖ್ಯತ್ವ? ಎರಡು ಇದಾವಲ್ಲರೇ. ಎಲ್ಲಿಯವರೆಗೆ ಎರಡು ಅದಾವ್ರಿ? ಕಥನದೊಳಗೇನು ಸಾಧನೆಯೊಳಗೆ ನಯ ಅದಾವ್ರೆ, ವ್ಯವಹಾರ ನಿಶ್ಚಯ ಇದೆ. ಕಥನದೊಳಗೇನು ಸಾಧನೆಯೊಳಗೆ, ಕಥನದೊಳಗನು ಸಾಧನೆಯೊಳಗ ಎರಡೂ ಬೇಕ್ರೆ. ಎರಡು ಇಲ್ಲದ ಗಮನನ ಆಗೋದಿಲ್ರಿ. ಉಪದೇಶದ ಗಮನನೂ ಆಗೋದಿಲ್ಲ, ಬಾಹ್ಯದಲ್ಲಿ ಶರೀರದ ಮೂಲಕ ಗಮನನೂ ಆಗೋದಿಲ್ಲ, ಮೋಕ್ಷ ಮಾರ್ಗದಲ್ಲೇನೂ ಗಮನ ಆಗೋದಿಲ್ಲ. ನೋಡ್ರಿ, ಯಾವಾಗ ಸ್ವಭಾವದ ಅಭೇದ ಅನುಭೂತಿ ನಿರಾಕುಲ ಶಾಂತಿಯಿಂದ ಚ್ಯುತ ಹೊಂದತಾನೋ ಆವಾಗ ತಕ್ಷಣ ಅಲ್ಲಿ ವ್ಯವಹಾರ ಇದೆ ರೀ. ಆ ವ್ಯವಹಾರ ಏನು ಮಾಡ್ತಿದ್ದೀರಿ? ಆ ವ್ಯವಹಾರ ಅರೆ ಎರಡು ಕಡೆ ಕೆಲಸ ಮಾಡ್ತಿದೆ. ಅದು ನಿಶ್ಚಯ ಒಂದೇ ಕೆಲಸ ಮಾಡ್ತಿದೆ, ವ್ಯವಹಾರ ಎರಡು ಕಡೆ ಮಾಡ್ತಿದೆ. ವ್ಯವಹಾರ ಎರಡು ಕಡೆ ಏನು ಮಾಡ್ತಿದೆ? ಏನು ಕೆಳಗೆ ಬೀಳ್ಕೊಡೋದಿಲ್ರಿ. ಇನ್ನೊಂದು ಏನು ಮಾಡ್ತಿದೆ? ಅಲ್ಲೇ ಪುಷ್ ಮಾಡ್ತಿದೆ ರೀ.
ತಿಳಿತಾ ಇದೆ? ಸಮಯದ ಕರ್ತವ್ಯದ ಭಾವನೆ ಇರೋದು. ಯಾವ ಸಮಯಕ್ಕೆ ಯಾವ ರೀತಿಯ ಕರ್ತವ್ಯ ನನ್ನ ಭೂಮಿಕೆಗೆ ಯೋಗ್ಯ ಇದೆ ಅದರ ಪ್ರಜ್ಞೆ ಇಲ್ಲ ಅಂತಂದ್ರೆ ಅವನಿಗೆ ವ್ಯವಹಾರ ಗೊತ್ತಿಲ್ಲ. ವ್ಯವಹಾರ ಯಾಕೆ ಗೊತ್ತಿಲ್ಲ ಅಂದ್ರೆ ನಿಶ್ಚಯನೇ ಇಲ್ಲಲ್ಲ ಅಂಥೇಳಿ ವ್ಯವಹಾರ ಗೊತ್ತಿಲ್ಲ. ನನಗೆ ಹಾಗೂ ನಡೀತಿದೆ, ನನಗೆ ಹೀಗೂ ನಡೀತಿದೆ, ನನ್ನ ನಿಯಮ ಮನೆಯಲ್ಲಿರುವಾಗ ಹೀಗಿದೆ, ನನ್ನ ನಿಯಮ ಹೊರಗಡೆ ಹೋದ ನಂತರ ಹೀಗಿದೆ, ಇದು ಈ ಪ್ರಕಾರ ಅಲ್ಲ. ಅದು ಇರ್ತಿದೆ ರೀ, ಆಗಮದಲ್ಲಿ ಹೇಳಿದ್ದಾರೆ ಅದನ್ನು. ಅದರ ಹಿಂದಿನ ಉದ್ದೇಶ ಬೇರೆ ಇದೆ. ಆ ಉದ್ದೇಶ ನಮಗೆ ತಿಳ್ಕೊಳ್ಳೋದು ಅಥವಾ ಅರ್ಥವಿಸಿಕೊಳ್ಳೋದು ಸಾಧ್ಯ ಇಲ್ಲರಿ. ನಾವು ಮನುಷ್ಯಗೆ ಬಂದ ಹಾಗೆ ಧರ್ಮವನ್ನು ಬದಲಾವಣೆ ಮಾಡ್ಕೊಳ್ತಾ ಇದ್ದೀವಿ. ಯಾವುದರಿಂದ? ಆಗಮದ ಆಧಾರದಿಂದ. ಅದಕ್ಕೆ ಟೋಡರ್ ಮಲ್ಲರ್ ಏನು ಹೇಳಿರು? ಗ್ರಂಥದಲ್ಲಿ ಯಾವ ಕಥನ ಊಂಚಾ ಉಠಾನೆ ಕೇಳಿಯೇ ಹೈ. ನಾವು ಅದರ ಉಪಯೋಗ ಕೆಳಗೆ ಬೀಳುವ ಸಲುವಾಗಿ ಮಾಡ್ತಾ ಇದ್ದೆವು. ಕೆಳಗೆ ಬೀಳುವ ಸಲುವಾಗಿ ಅಲ್ಲ, ಕೆಳಗಿಂದ ಏಳೋದನೇ ಇಲ್ಲ, ಇದರ ಸಲುವಾಗಿ ರೀ. ಎಲ್ಲಿ ಬಿದ್ದುಕೊಂಡಿದ್ದೇವಲ್ಲ, ಎಲ್ಲಿ ಅಪ್ಪಾಜಿ ಒಂದು ಮಾತು ಹೇಳ್ತಿದ್ರು, ಮೇಲೆ ಹತ್ತಿದವು ಬೀಳ್ಬಹುದು, ಮೆಟ್ಲು ನಾವು ಬೀಳ್ಬಹುದು, ಭೂಮಿ ಮೇಲೆ ನಾವು ನಿಂತವು ಬೀಳ್ಬಹುದು, ಬಿದ್ದವು ಮಲೆಗೆ ನಾವು ಅದು ಎಲ್ಲಿ ಕೆಳಗೆ. ಅವು ಎಲ್ಲಿ ಬೀಳ್ತಾನೆ? ಮತ್ತ ಅವನಿಗೆ ಒಂದು ಇದೆ ರೀ, ಏಳೋದ ಸಾಧ್ಯ ಇದೆ, ಅವು ಏಳುವುದಿಲ್ಲ. ಅದು ಜಿನವಾಣಿಯ ಆಧಾರ ತಗೊಂಡು ನಾವು ಅದರದೇ ಪೋಷಣೆ ಮಾಡ್ತಾ ಇದ್ದೇವೆ. ಯಾವುದರದ? ಏಳದೇ ಇರುವುದರದ. ಅದಕ್ಕೆ ಯಾವ ಪ್ರಕಾರ ಕುರುಬನ ಕೈಗೆ ಕೇತಕಿ ಕೊಟ್ರ ಅಂತ ಹೇಳಿ ಹೇಳ್ತಾರಲ್ಲ ಉಕ್ತಿ, ಮುಂದಿಂದ ನಾನು ಹೇಳುವುದಿಲ್ಲ, ಎಲ್ರಿಗೂ ಗೊತ್ತಿದೆ. ಆ ಪ್ರಕಾರ ಅಯೋಗ್ಯನ ಕೈಯೊಳಗೆ ಜಿನವಾಣಿ ಬಂದದ್ದೇ ಇದೆ ರೀ. ಇವಾಗ ಸ್ವಚ್ಛಂದೆಯ ಕೈಗೆ ಜಿನವಾಣಿ ಬಂದದ್ದೇ ಇದೆ ರೀ. ವಿಷಯಾಭಿಲಾಷೆಯೊಳಗೆ ಸ್ವಲ್ಪ ಕೂಡ ಕುಂದು ಬರದೇ ಇರುವಂಥ ದುರ್ಭಾಗ್ಯಶಾಲಿ ಜೀವನದೊಳಗೆ ಆ ಜಿನವಾಣಿ ಬಂದದ್ದು. ನಾವು ಯಾವ ಶ್ರೇಣಿಯೊಳಗೆ ಕೂಡ್ತೇವೋ ನಮ್ಮನ್ನು ನಾವು ನೋಡ್ಕೊಳ್ಳೋದು. ಇನ್ನೊಬ್ಬರನ್ನು ನೋಡುವ ಅವಶ್ಯಕತೆ ಇಲ್ಲ. ಇನ್ನೊಂದನ್ನ ನೋಡೇ ನಾವು ಇಲ್ಲೇ ಉಳಿದಿದ್ದೇವ್ರಿ. ಇಲ್ಲೇ ಅಂದ್ರೆ ಎಲ್ಲಿ? ಪರಭಾವದೊಳಗ. ಪರವನ್ನು ನೋಡ್ತಾ ಇರೋ ವೇಳೆದೊಳಗೆ ಸ್ವಭಾವದೊಳಗೆ ಯಾಕೆ ಬರೋಡ್ರಿ? ಅದಕ್ಕೆ ನಮ್ಮ ಅಂತರಂಗವನ್ನು ನಾವು ನೋಡ್ಕೊಳ್ಳೋದಿದೆ. ಎಷ್ಟು ವರ್ಷಗಳಿಂದ ನನಗೆ ಜಿನವಾಣಿಯ ಸಂಯೋಗ ಆಗಿದೆ, ಅದರಿಂದ ನನಗೆ ಯಾವ ಲಾಭ ಆಗಿದೆ, ಇದನ್ನು ಸ್ವಂತ ನೋಡ್ಕೊಳ್ಳೋದಿದೆ. ನಾವು ಕಲ್ಪನೆಯಿಂದ ಇದು ಲಾಭ ಆಗಿದೆ ಅಂದ್ರೆ ಆ ಕಲ್ಪನೆಗೆ ಯಾವ ಅರ್ಥ ಇರುವುದಿಲ್ಲ. ಅವನ ಕಲ್ಪನೆಗೆ ಯಾವ ಸೀಮಿತ ಅದನ್ರಿ ಜೀವ. ಹಾಗೆ ನಾವು ನಮ್ಮದೇ ಆದಂಥ ಕಲ್ಪನೆಯೊಳಗೆ ಕೂತಿದ್ದೇವ್ರಿ. ನಾನು ಬಹಳಷ್ಟು ತಿಳಿದಿದ್ದೇನು, ಬಹಳಷ್ಟು ಮಾಡಿದ್ದೇನು. ಅರೆ, ತಿಳಿಯೋದರ ಅರ್ಥ ಏನಿದೆ ರೀ? ಮಾಡುವುದರ ಅರ್ಥ ಏನಿದೆ? ಎರಡಕ್ಕೂ ಅರ್ಥ ಇದೆ ಅಲ್ಲ. ಎರಡನ್ನೂ ಒಂದೇ ಮಾಡಿದ್ರೆ ತಿಳಿಯುವುದೇ ಮಾಡೋದಿದೆ. ಇನ್ನು ತಿಳಿಯುವುದಕ್ಕೆ ಅರ್ಥ ಏನಿದೆ? ಜ್ಞಾತ ಸ್ವಭಾವವನ್ನು ತಿಳಿಯುವುದಕ್ಕೆ ಅರ್ಥ ಇದೆ. ಮಾಡುವುದಕ್ಕೆ ಅರ್ಥ ಏನಿದೆ? ನಿರಾಕುಲ ಶಾಂತಿಯ ಅನುಭವ, ಶಾಂತ ನಿಶ್ಚಲ ಆಗುವುದ ಮಾಡುವುದರ ಅರ್ಥ ಇದೆ. ನಿರಂತರ ಹೊರಗೆ ಓಢ ಇದೆ ಅಲ್ಲ, ಓಢ ಆಸಕ್ತಿ, ಓಢ ಅಂತಾರಲ್ಲ ಮರಾಠಿಯೊಳಗೆ, ಓಢ ರುಚಿ ಆಸಕ್ತಿ ಇದೆ ಅಲ್ಲ, ಅದು ಸ್ವಭಾವದ ಕಡೆಗೆ ಬರುಗೊಡುವುದಿಲ್ಲ. ಬ್ರಹ್ಮಾಂಡ ಬರುಗೊಡುವುದಿಲ್ಲರಿ. ಯಾಕೆಂತಂದ್ರೆ ರುಚಿ ಎರಡು ಕಡೆ ಕೆಲಸ ಮಾಡುವುದಿಲ್ಲಲ್ಲ. ಈಗ ಅಧ್ಯಾತ್ಮ ಸಂದೇಶದಿಂದ ಏನು ಬಂದದ್ದು ಇದೆ? ಒಂದು ಖಡ್ಗ ಕೋಶದ. ಅರೆ, ಅದು ನಮಗೆ ಗೊತ್ತಿದೆ ಪ್ರಭು. ಆದರೆ ಈಗ ಅದರ ಅರ್ಥ ನನಗೆ ಬೇರೆ 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 ರೂಪದಿಂದ ಆಗ್ತಾ ಇದೆ. ಯೋಗಿಂದು ದೇವರ ಮಾತಿದೆ, ಯಾವನ ದೃಷ್ಟಿಯೊಳಗ ಹರಿನಾಕ್ಷಿ ಇದ್ದಾಳೋ. ಅದ್ಭುತ ಮಾತು ಇದೆ ರೀ. ಹರಿನಾಕ್ಷಿ ಅರ್ಥಾತ್ ಚಂಚಲತೆ, ಯಾವುದೋ ಒಂದು ಹೆಣ್ಣಲ್ಲ. ಮೃಗನಯನೇ ಹರಿನಾಕ್ಷಿ. ಅರೆ, ಲೌಕಿಕ ಕಾವ್ಯದೊಳಗ ಸಾಹಿತ್ಯದೊಳಗ ಇರ್ಬೋದಾಗಿ ಶಬ್ದ ಹರಿನಾಕ್ಷಿ, ಮೃಗನಯನೇ, ಇವು ಸಾಹಿತ್ಯಕ್ಕೆ ಶಬ್ದ ಇರಬಹುದು. ಆದರೆ ಇಲ್ಲಿ ಯೋಗಿಂದು ದೇವ ಪರಮಾತ್ಮ ಪ್ರಕಾಶದೊಳಗೆ ಹೇಳಿದರು, ಯಾವನ ಅಂತರಂಗದೊಳಗ ಅಥವಾ ದೃಷ್ಟಿಯೊಳಗ ಹರಿನಾಕ್ಷಿ ಇದ್ದಾಳು, ಅರ್ಥಾತ್ ಚಂಚಲತೆ ಇದೆಯೋ,
ದೃಷ್ಟಿ ಸ್ಥಿರ ಆಗಬೇಕಾದ್ರೆ ಸ್ವಭಾವದ ಮಹಿಮೆ ಬರಬೇಕಾದ್ರೆ 3 ಲೋಕದೊಳಗೆ ನನ್ನಂಥ ವಸ್ತು, ನನ್ನ ಅಂತಃ ಸ್ವಭಾವದಂಥ ಸ್ವಭಾವ, ನನ್ನಂಥ ವಸ್ತು ನನಗೆ ಶಾಂತಿ ನೀಡುವಂಥ ನನ್ನ ಚಂಚಲತೆಯನ್ನು, ನನ್ನ ಪರಿಭ್ರಮಣವನ್ನು, ನನ್ನ ಗಮನಾಗಮನವನ್ನು, ನಿಜ ಸಂಬೋಧನೆಯೊಳಗೆ ಕೊನೆಗೇನು ಬಂತು? ಗಮನಾಗಮನದ ನಾಶ ಮಾಡುವ ಮಾತಿದೆ ರೀ. ಪುರುಷಾರ್ಥ ಸಿದ್ಧಿ ಉಪಾಯದೊಳಗೆ ಏನು ನಡೆದದ್ದಿದೆ? 10 ದಿಕ್ಕಿಗೆ ಗಮನದ ನಾಶ ಮಾಡೋದಿದೆ, ಗಮನದ ಅಭಿಪ್ರಾಯ ಬಿಡೋದಿದೆ. ನಾವೀಗ ಎಲ್ಲೂ ಹೋಗೋದಿಲ್ಲ, ಆದ್ರೆ ನಮಗೆ 10 ದಿಕ್ಕಿನಲ್ಲಿ ಗಮನದ ಬಂಧ ಇದೇನಿಲ್ರಿ? ಅರೆ ಇದು ನಮಗೆ ತಿಳಿಲಿಕ್ಕೆ ಬೇಕ್ರಿ. ಅಲೋಕಾಕಾಶದೊಳಗೆ ಕೂಡ ಗಮನದ ಬಂಧ ಇದೆ ರೀ. ಇಂಥ ಕೆಲವು ಪ್ರಯೋಜನಭೂತ ಅರ್ಥಾತ್ ಭಯ ಉತ್ಪನ್ನ ಮಾಡುವಂಥ ಅರ್ಥಾತ್ ಸ್ವಭಾವದ ಸಾವಧಾನತೆ ಮೂಡಿಸುವಂಥ ಕೆಲವು ಶಬ್ದಗಳ ಭಾವವನ್ನು ಕಂಡುಕೊಳ್ಳುವ ಪ್ರಯತ್ನ ಮಾಡಬೇಕ್ರಿ. ಶಬ್ದ ಅಪೂರ್ವ ಇಲ್ಲ, ಶಬ್ದ ಅಪೂರ್ವ ಇಲ್ಲ, ಆದರೆ ಶಬ್ದದ ಭಾವದೊಳಗೆ ಇಳಿದ ನಂತರ ಏನಿದೆ ರೀ? ಅರೆ ಭಾವದ ಅಭಾವದೊಳಗೆ ಏನಿದೆ? ಭಾವದೊಳಗೆ ಇಳಿದ ನಂತರ ಏನಿದೆ? ಭಾವದ ಅಭಾವದೊಳಗೆ ಏನಿದೆ? ಬಾವಿಯೊಳಗೆ ನೀರಿಲ್ಲ, ಪಂಪ್ ಹಚ್ಚಿದ್ರೆ ನೀರು ಬರ್ತಿದೆ ಏನ್ರಿ? ಏನು ಕೊಡ ಏನು ಇಳಿದ್ರ? ಬಾವಿಯೊಳಗೆ ನೀರೇ ಇಲ್ಲ. ವಿಚಾರ ಮಾಡೋದ್ರಿ, ಭಾವದೊಳಗೆ ಇಳಿಕಬೇಕು. ಅದಕ್ಕೆ ಭಾವನಾ ಭವನಾಶಿನಿ. ಭಾವದ ಅಭಾವದೊಳಗ ಅರೆ ಭಗವಾನ್ ಕುಂದ ದೇವೇನು ಹೇಳಿದರು? ಭಾವದ ಅಭಾವದೊಳಗ ಆಕಾಶದ ಮಧ್ಯದ 8 ಪ್ರದೇಶಗಳನ್ನು ಬಿಟ್ಟು ಲೋಕಾಕಾಶದ ಪ್ರತಿಯೊಂದು ಪ್ರದೇಶದ ಮೇಲೆ ಅನಂತ ಬಾರಿ ಜನ್ಮ ಮರಣ ಮಾಡಿದ್ದೀನಿ. ಯಾವುದರಿಂದ? ಒಂದು ಭಾವದ ಅಭಾವ. ಲಿಂಗದಿಂದ ಏನಾಗ್ತಿದೆಪ್ಪ ಅಂಥೇಳಿ ಅವ್ರು ಕೇಳಿದಾರೆ ಭಗವಾನ್ ಕುಂದದೇವ್. ಲಿಂಗದಿಂದ ಏನಾಗ್ತಿದೆ? ಅದೇ ಕುಂದದೇವ್ ಸಮಯಸಾರದ 413ನೇ ಗಾಥೆಯೊಳಗೆ ಏನು ಹೇಳಿದ್ರು? ಶ್ರಾವಕಲಿಂಗನು ಧರ್ಮಲ್ಲ, ಮುನಿಲಿಂಗನು ಧರ್ಮ. ಚರಣಾನುಯೋಗ ಏನು ಹೇಳ್ತಿದೆ? ಧರ್ಮದೊಳಗೆ 2 ಲಿಂಗ ಅದಾವ, ಒಂದು ಮುನಿಲಿಂಗ, ಒಂದು ಶ್ರಾವಕಲಿಂಗ. ಮತ್ತು ಅಲ್ಲೇನು ಹೇಳಿದ್ರು? ಮುನಿಲಿಂಗನು ಧರ್ಮಲ್ಲ, ಶ್ರಾವಕಲಿಂಗನು ಧರ್ಮ. ಯೋಗಿಂದು ದೇವೇನು ಹೇಳಿದ್ರು? ನಾನು ಮುನಿ ಇದ್ದೇನೆನ್ನುವ ಮಾಯಾಚಾರವನ್ನು. ಮೊದಲೇನು ಹೇಳಿದ್ರು? ನಿನಗೆ ಭವದ ಭೀತಿ ಇತ್ತು ಅಂತಂದ್ರೆ ಭವನಾಶಕವಾದಂಥ ಉಪಾಯ ಮಾಡು. ಆ ಉಪಾಯ ಎಲ್ಲಿದೆ? ಅಂತರ್ಮುಖತೆಯೊಳಗಿದೆ. ಆ ಉಪಾಯವನ್ನು ಯಾರು ಹೇಳಿದ್ದಾರೆ? ಅನಂತ ಸರ್ವಜ್ಞ ಪ್ರಭುಗಳು ಹೇಳಿದ್ದಾರೆ. ಸರ್ವಜ್ಞ ಪ್ರಭು ಹೇಳಿದರೊಳಗ ಯಾವುದಾದ್ರೂ ಸಂದೇಹ, ಯಾವುದಾದ್ರೂ ನ್ಯೂನತೆ, ಯಾವುದಾದ್ರೂ ಅಸತ್ಯದ ಅಂಶ ಯಾವ ಕಾಲಕ್ಕಾದರೂ ಇರೋ ಸಾಧ್ಯ ಇದೆ ಅಂದರೆ? ಅಸತ್ಯ ಇರಬೇಕಾದ್ರೆ, ನ್ಯೂನತೆ ಇರಬೇಕಾದ್ರೆ 2 ಕಾರಣ ಇದಾವೆ. ಒಂದು ಸರ್ವಜ್ಞತೆ ಇಲ್ಲದೆ ಇರೋದ, ಇನ್ನೊಂದು ವೀತರಾಗತೆ ಇಲ್ಲದೆ ಇರೋದ. ಅಸತ್ಯ ಯಾವ ಕಾರಣದಿಂದ ಮಾಡ್ತಾನೋ? ಕಷಾಯದ ಕಾರಣದಿಂದ ಮಾಡ್ತಾನೋ ಅಥವಾ ಗೊತ್ತಿಲ್ಲದೆ ಇರುವ ಕಾರಣದಿಂದ ಮಾಡ್ತಾನೋ? ವಿಷಯ ಗೊತ್ತೇ ಇಲ್ಲ ಅಂತಂದ್ರೆ ಅಸತ್ಯ ತಿಳಿತಾನೋ ಅಥವಾ ಅಸತ್ಯ ಮಾತಾಡ್ತಾನ್ರಿ? ಕಷಾಯ ಇತ್ತು ಅಂತಂದ್ರೆ ಸತ್ಯ ಗೊತ್ತಿದ್ರೂ ಕೂಡ ಅಸತ್ಯ ಮಾತಾಡ್ತಾನ್ರಿ. ಅಸತ್ಯ ವಚನಕ್ಕ ಅಸತ್ಯ ಗ್ರಹಣಕ್ಕ 2, ಅಸತ್ಯ ಆಚರಣೆಗೆ 2 ಕಾರಣ. ಒಂದು ಸತ್ಯದ ಜ್ಞಾನ ಅರ್ಥಾತ್ ಸರ್ವಜ್ಞತೆ ಇಲ್ಲದೆ ಇರೋದ, ಇನ್ನೊಂದು ವೀತರಾಗತೆ ಇಲ್ಲದೆ ಇರೋದು. ಕಷಾಯ ಸಹಿತ ವ್ಯಕ್ತಿ ಅಸತ್ಯ ಮಾತಾಡ್ತಾನೆ, ಅಜ್ಞಾನಿ ವ್ಯಕ್ತಿ ಅಸತ್ಯ ಮಾತಾಡೋದು ಸಾಧ್ಯ ಇದೆ. ಅಜ್ಞಾನಿ ಅಂದ್ರೆ ಅಥವಾ ಬಾಲಕ ಅಂದ್ರೆ, ಬಾಲಕ ಅಂದಿದ್ದಾರೆ ಅಜ್ಞಾನಿಗೆ ಆಗಮದೊಳಗೆ. ಏನು ಹೇಳಿದ್ರೆ ಇಲ್ಲಿ ಬಂತಲ್ಲ, ಇದು ಇನ್ನೊಂದ್ಸಲ ಓದಿ ಬಿಡೋಣ. ಇದು ಹಿಂದಿನ ಕಲಶದೊಳಗಿನ ಹೇಗಿದೆ ಜ್ಞಾನವು? ಸಂತತಂ ಭವತ್, ಶಾಶ್ವತ ಶುದ್ಧತ್ವ ರೂಪವಾಗಿ ಜೀವದ್ರವ್ಯವು ಪರಿಣಮಿತವಾಗಿದೆ. ಮಾಯೆಯ ಜಾಲದ ಹಾಗೆ ಕ್ಷಣವಿದ್ದು ನಾಶವಾಗುವಂಥದ್ದಿಲ್ಲ.
ಯಾವುದ ಜ್ಞಾನ ರೀ. ನಮಗೂ ಜ್ಞಾನ ಆಗಿದೆ ಏನಿಲ್ಲ, ಅನೇಕ ವರ್ಷಗಳಿಂದ ಆಗಮದ ಅಭ್ಯಾಸ ಮಾಡಿದ್ದೇವಲ್ಲ, ನಮಗೂ ಜ್ಞಾನ ಆಗಿದೆಯಲ್ಲ. ಈಗ ಹೇಳಿತಲ್ಲ, ನಾನು ಯಾರು ಅನ್ನೋ ಪ್ರಶ್ನೆಗೆ ನೂರಾರು ಉತ್ತರ ಇದಾವೆ ನಮ್ಮ ಹತ್ರ, ಆದರೆ ಯಾವೊಂದು ಉತ್ತರ ಸತ್ಯ ಇಲ್ಲ. ಜ್ಞಾನಿನ್ ಜಾತು ಕರ್ಮ ಕರ್ತುಂ ನ ಉಚಿತಂ. ಅರೆ ಎಲೈ ಸಮ್ಯಕ್ ದೃಷ್ಟಿ ಜೀವನೇ. ಯಾರಿಗೆ ಉಪದೇಶ ಇದೆ? ಸಮಗ್ರ ಜನವಾಣಿಯೊಳಗೆ ಉಪದೇಶ ಯಾರಿಗಿದೆ? ಸಮ್ಯಕ್ ದೃಷ್ಟಿ. ನಾವು ಉಪದೇಶ ಕೇಳೋದೇನಿಲ್ಲ, ಹಾಗಾದ್ರೆ ಓದೋದೇನಿಲ್ಲ, ಕೇಳೋಕ್ಕಿಂತ ಮೊದಲು ಸಮ್ಯಕ್ ದೃಷ್ಟಿ ಆಗುತ್ತೆ. ಓದೋಕ್ಕಿಂತ ಮೊದಲು ಸಮ್ಯಕ್ ದೃಷ್ಟಿ ಆಗುತ್ತೆ. ಸಮ್ಯಕ್ ದೃಷ್ಟಿ ಹೇಗಾಗೋದು? ಓದಿದಲ್ದ ಕೇಳಿದಲ್ದ ಹೇಗಾಗೋದು? ನೀನು ಅನಂತ ಬಾರಿ ಸಮೋಸರಣದೊಳಗೆ ಹೋಗಲಿ, ಒಂದು ಮಾತು ಕೇಳ್ತೇನೆ. ಆಗಮ ಪ್ರಸಿದ್ಧ ಮಾತು ಇದೆ, ವಿಚಾರಣೀಯ ವಿಷಯ ಇದೆ. ನಿಗೋಧದಿಂದ ಸುಧಾತ ಇದೆ, ನಿತ್ಯ ನಿಗೋಧದಿಂದ. ಭರತ ಚಕ್ರವರ್ತಿಯ ಎಷ್ಟು 900 ಎಷ್ಟು ಪುತ್ರರು ಬಂದರಲ್ಲ, 923 23 32 ಗೊತ್ತಿಲ್ಲ, 23 ಅಂದರೆ 923. ಎಲ್ಲಿಂದ ಬಂದರು? ನಿತ್ಯ ನಿಗೋಧದಿಂದ. ಒಂದು ಅಂತರ್ಮುಹೂರ್ತ ಕಾಲ ತ್ರಸ ಪರ್ಯಾಯ ಮಧ್ಯದೊಳಗೆ ಅಂಗೀಕಾರ ಮಾಡಿದ್ರು, ಅದರದ್ದು ವಿವೇಚನೆ ಆಗಮದೊಳಗೆ ಇಲ್ಲ. ಅವರು ನರಕದ ದುಃಖ ನೋಡಲಿಲ್ಲ, ತಿರಿಯಂಚಗತೆಯ ದುಃಖ ನೋಡಲಿಲ್ಲ, ದೇವಗತೆಯ ಸುಖವನ್ನು ನೋಡಲಿಲ್ಲ. ಅವರಿಗೆ ವೈರಾಗ್ಯ ಹೇಗಾಯಿತು? ಆತ್ಮಾನುಭೂತಿ ಹೇಗಾಯಿತು? ಇಷ್ಟು ವಿಚಾರ ಮಾಡ್ರಿ. ಮಾತು ಆಡಲಿಲ್ಲ, ವಿಚಾರ ಮಾಡ್ರಿ. ಅರೆ ವಿಚಾರ ಮಾಡ್ರಿ, ಅವರಿಗೆ ಹಾಗಾಯ್ತು ಆತ್ಮನ ಜ್ಞಾನ. ನನಗೆ ಯಾಕೆ ಓದೋದ ಕೇಳೋದ ಮಾಡಿದ್ರೂ ಆಗ್ತಾ ಇಲ್ಲ. ಓದೋದ ಕೇಳೋದನ್ನು ಮಾಡಬಾರ್ದು ಅನ್ನುವ ತಾತ್ಪರ್ಯ ಅಂತೂ ಸರ್ವಥಾ ಇಲ್ರಿ. ನರಕದ ದುಃಖ ನೋಡ್ಲಿಲ್ಲ, ಸ್ವರ್ಗದ ಸುಖ ನೋಡ್ಲಿಲ್ಲ. ಚಕ್ರವರ್ತಿ ಮಕ್ಕಳು ಯಾವುದರಿಂದ ಆದರವರ? ಚಕ್ರವರ್ತಿ ಉದರದಿಂದ ಜನಿಸಿ ಬರಬೇಕಾದ್ರೆ ಪುಣ್ಯ ಯಾವಾಗ ಎಲ್ಲಿ ಮಾಡಿದ್ರ? ನಾವು ಪುಣ್ಯ ಸಲುವಾಗಿ ಬಾಯಿ ಬಿಡ್ತಾ ಇದ್ದೇವೆ, ಒಂದು ಹನಿನೂ ನಮ್ಮ ಬಾಯಿಯೊಳಗೆ ಪುಣ್ಯ ರೂಪದ ಬಿಂದು ಬೀಳ್ತಾ ಇಲ್ಲ. ಅದೇ ವಿಚಾರ ಮಾಡ್ರಿ. ವಿಚಾರ ಮಾಡುವಂಥ ಮಾತಿದೆ, ವಿಷಯ ನಮಗೆ ಗೊತ್ತಿದೆ, ಆಗಮದ ಶಬ್ದ ಗೊತ್ತಿದ್ದಾವೆ, ಆದರೆ ಅದರ ಕುರಿತು ನಾವು ವಿಚಾರ ಮಾತ್ರ ಮಾಡ್ತಾ ಇಲ್ಲ. ನಿತ್ಯ ನಿಗೋಧದಿಂದ ಜೀವ ಬಂದು ಅಲ್ಲಿ ಯಾವಾಗ ಪುಣ್ಯ ಮಾಡಿದ್ರು ಅವು ಚಕ್ರವರ್ತಿ ಪುತ್ರ ಆಗುವಂಥದ್ದು. ಚಕ್ರವರ್ತಿ ಪುತ್ರ ಆಗಬೇಕಾದ್ರೆ ಪುಣ್ಯ ಬೇಕೆಂದ್ಬೇಡ. ಶ್ರೀಮಂತರ ಮನೆಯಲ್ಲಿ ಹುಟ್ಟೋದ, ದಟ್ಟ ದರಿದ್ರನ ಮನೆಯಲ್ಲಿ ಹುಟ್ಟೋದ, ಇದರೊಳಗೆ ಪುಣ್ಯ ಪಾಪದ ಭೇದ ಇದೇನಿಲ್ರಿ. ಮನುಷ್ಯನ ಅದರ ಅಗರ್ಭ ಶ್ರೀಮಂತನ ಮನೆಯೊಳಗೆ ಹುಟ್ಟೋದ ಮತ್ತು ಭಿಕ್ಷುಕನ ಮನೆಯೊಳಗೆ ಹುಟ್ಟೋದ, ಇದರಲ್ಲಿ ವ್ಯತ್ಯಾಸ ಇದೇನಿಲ್ಲ ಪುಣ್ಯ ಪಾಪದ. ಹಾಗಾದ್ರೆ ಆ ನಿತ್ಯ ನಿಗೋಧದ ಜೀವಗಳ ಚಕ್ರವರ್ತಿ ಕುಮಾರ ಇಂಥವನ ಮಕ್ಕಳಲ್ಲ, 6 ಖಂಡದ ಅಧಿಪತಿ, ಇಡೀ ಭೂಮಂಡಲದ ಅಧಿಪತಿ. ಅವನ ಮಕ್ಕಳಾಗಬೇಕಾದ್ರೆ ಅವರು ಪುಣ್ಯ ಎಲ್ಲಿ ಮಾಡಿದ್ರ? ನಾವು ಪುಣ್ಯದ ಅಭಿಲಾಷೆ ಎಷ್ಟು ಇಟ್ಕೊಂಡಿದ್ದೇವೆ, ನಮಗೆ ಪುಣ್ಯ ಎಷ್ಟು ಆಗುತ್ತಿರಬಹುದು. ಕರ್ಮ ಅಂದ್ರೂ ಜೀವನ ಮಾಡ್ಕೋಬೇಕ್ರಲ್ಲ ಅಣ್ಣ. ಜೀವನ ಎಲ್ಲಿ ಮಾಡಿದವ ಜೀವ? ನಮಗೆ ಸಂಯೋಗದಿಂದ ಏನ್ರೆ ಆಗ್ತಿದೆ ಅನ್ನಿಸ್ತಿದೆ ರೀ. ಅರೆ ಶರೀರ ರೋಗಿ ಇರೋ ವೇಳೆದೊಳಗೆ, ಭಯಂಕರ ವೇದನೆ ಆಗ್ತಾ ಇರೋ ವೇಳೆದೊಳಗೆ, ದಟ್ಟ ದರಿದ್ರತೆ ಇರ್ತಾ ಇರೋ ವೇಳೆದೊಳಗೆ, ಎಲ್ಲವೂ ಹೊರಗಿನಿಂದ ಹತ್ತೂ ನಿಟ್ಟಿನಿಂದ ಅನಾನುಕೂಲತೆ ಇರ್ತಾ ಇರೋ ವೇಳೆದೊಳಗೆ ನಮ್ಮ ಜ್ಞಾನ ಯೋಗ್ಯ ಇರೋ ಸಾಧ್ಯ ಇದೆಯೋ ಅಥವಾ ಇಲ್ಲ, ಅಥವಾ ನಮ್ಮ ಪರಿಣಾಮದೊಳಗ ಸಂಕ್ಲೇಶತೆಯ ಬಾರದೇ ಇರೋ ಸಾಧ್ಯ ಇದೆಯೋ ಅಥವಾ ಇಲ್ಲ. ಯಾವುದರಿಂದ? ನಮಗೆ ಬರೀ ಸಂಯೋಗ ದೃಷ್ಟಿ ಇದೆ. ಸರ್ವ ಪ್ರಕಾರಶಯ ಅನುಕೂಲ ಅಂತ ಹೇಳಿದಾರಲ್ಲ, ಅದು ಅನುಕೂಲ ಅಂದ್ರೆ ದೇಹ ನಿರೋಗಿ ಇರೋದ,
ಧನಾದಿಗಳಿರೋದ ಇದು ಅನುಕೂಲ ಅಲ್ಲ.